ನಮ್ಮ ಪುಟ್ಟ ಗೌರಿ ಇವು ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಸೊ ಯಾವಾಗ ನಾವು ನಮ್ಮ ಕುಟುಂಬದಾಗ ಈ ಥರ ಕೃಷಿ ಸಹಾಯ ಆಗವು ಮತ್ತು ನಮಗೆ ದಿನಚರಿದಾಗ ಸಹಾಯ ಅಂತ ಪ್ರಾಣಿಗಳಿದ್ದು ಅಂದ್ರೆ ಅವು ನಮ್ಮ ಫ್ಯಾಮ್ಲಿದಾಗ ಒಂದಿದ್ದಂಗೆ. ಸೊ ಅವಕ್ಕೆ ನಾವು ಒಂದೊಂದು ಹೆಸರು ಇಟ್ಬಿಟ್ಟಿದ್ದೆವು. ಈಗ ಇದು ಪೇಂಟ್ ನಮ್ಮ ಪುಟ್ಗೌರಿಗೆ ಇಷ್ಟಿಷ್ಟೇ ಕೊಂಬವ ಅಂದ್ರೂ ಬೇಕಲ್ಲ, ಎಲ್ಲ ಸಟ್ಕೋತಾಳೆ ಆಕಿನು. ಇದು ಪುಟ್ಗೌರಿ ಗೌರಿ ಎರಡು ಅದೆಲ್ಲ ಸುಮ್ಮಿತ್ತು. ನಮ್ಮ ಗೌರಿ ಪುಟ್ಗೌರಿ ಎರಡು ಸಮಾಧಾನ ನಿಂತಾರ, ಎಲ್ಲ ಸಿಂಗಾರ ಮಾಡೋದಕ್ಕೆ ಅಂದ್ರೆ. ಹೆಂಗೆ ಕಾಣುತ್ತಾಳೆ ನಮ್ಮ ಪುಟ್ಗೌರಿ ಈಗ? ಇಷ್ಟೇ ನೋಡ್ರಿ, ಇಷ್ಟದಾಗೆ ಎಷ್ಟು ಚಂದ ಕಾಣುತ್ತಾಳೆ ನೋಡ್ರಿ. ಇವತ್ತು ನೋಡ್ರಿ, ನಂದು ನಮ್ಮ ಪುಟ್ಗೌರಿ ಒಂದು ಫೋಟೋ ತೆಗಿರಿ. ನಂದು ನಮ್ಮ ಪುಟ್ಗೌರಿ. ಈಗ ಇದಕ್ಕೆ ಹುಡುಗೇನೋ ಪೇಂಟ್ ಹಚ್ಚಿದೆವು. ಹುಡಿ ಪೇಂಟ್ ಹಚ್ಚದ್ಮೇಲೆ ಸೊ ಈಗ ಕಲರ್ ಮಾಡಬೇಕು. ಇಲ್ಲಿ ನೋಡುತ್ತಿರಲ್ಲ ನೀವು, ಇದೆಲ್ಲ ಇವು ಹಳಿವು ಮಗಡ, ಇವು ಹಗ್ಗ ಪಿಗ್ಗ ಎಲ್ಲ ತೆಗೆದು ಫುಲ್ ತೆಗೆದೇನದ ಫುಲ್ ಚೇಂಜ್ ಮಾಡಿ ಹೊಸ ತಂದಿದ್ದೆವು. ಹೊಸ ಹಾಕ್ತೀವಿ ಸದ್ಯಕ್ಕೆಲ್ಲ. ಸೊ ಹೊಸವೆಲ್ಲ ನಾವು ಆಲ್ರೆಡಿ ಮಾಡಿಟ್ರೆ ಅವೆಲ್ಲ ಮಾಡಿಟ್ಟಿವಿ ಅಂದ ಈ ಸತ್ ತಂದು ಅದಕ್ಕೆಲ್ಲ ಫುಲ್ ಕಲರ್ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಅಲ್ಲಿ ಗಲೀಜ್ ಆಗ್ಯದ. ಸೊ ಅದೊಂದು ಸ್ವಲ್ಪ ಎಲ್ಲ ಸ್ವಚ್ಛ ಮಾಡಿ ಕಿಶಂದ್ರೆ ಮತ್ತೇನದ ಪಿವಳ ಕಲರ್ ಅಂದ್ರೆ ಅರ್ಶಿಣ ಕಲರ್ದಾಗ ನಾವು ಇವಕ್ಕೆ ಶೃಂಗಾರ ಮಾಡ್ತೇವತ್ತ. ಬರ್ರಿ ನೋಡಿ, ನಮ್ಮ ಪುಟ್ಗೌರಿದು ಸ್ನಾನ ಆಗ್ಯದ. ಈಗ ಗೌರಮ್ಮಂದು ಸ್ನಾನ ನಡೆದ. ಈಗ ಆಲ್ರೆಡಿ ನಾನು ತಲೆ ಕೋಡಾಗಿ ಪೇಂಟ್ ಹಚ್ಚೀನಿ. ಸೊ ಪೇಂಟ್ ಹಚ್ಚಿ ಸ್ವಲ್ಪ ಎಂದ ಮೈ ತುಂಬ ನೀರು ಹೊಡೆದು, ಸೊ ನೀರ ಮತ್ತು ಇದಕ್ಕಿದು ಆದಮೇಲೆ ಫುಲ್ ಕಲರ್ ಮಾಡಬೇಕು ಅನ್ನೋದು ಪೇಂಟ್ ಕೊಡಿ ಪೇಂಟ್ ಹಚ್ಚಿವಿ. ಮತ್ತು ಈಗಿಂದ ಮೈಗೆ ಪಿವಳ ಕಲರ್ ಅಂದ್ರೆ ಅರಿಶಿಣ ಕಾಣಂಗೆ ಬಣ್ಣ ಹಚ್ತೀವಿ. ಬಣ್ಣ ಹಚ್ಚಿ ಫುಲ್ ಇದಕ್ಕೆ ಶೃಂಗಾರ ಮಾಡ್ತೀವಿ. ಸೊ ನೋಡ್ರಿ, ಇಲ್ಲಿ ನಮ್ಮ ಅಪ್ಪ ಎಲ್ಲ ಹಗ್ಗಕ್ಕೆ ಬಣ್ಣ ಮಾಡ್ಲಿರ್ತಾನ. ಪೂರ್ತಿ ಬಣ್ಣ ಮಾಡಿ ವೈಟ್ ಕಲರ್ ಇದ್ದು ಹಗ್ಗ ರೆಡ್ ಕಲರ್ ಮಾಡಿರ್ತಾನೆ. ಸೊ ಇದಕ್ಕೆಲ್ಲ ಮಗಡ ಆಟಾಗ ಎಲ್ಲ ಫುಲ್ ತಂದು ಇದಕ್ಕೆ ಕಲರ್ ಮಾಡಿರ್ತಾನೆ. ಇದಿಷ್ಟು ಆದಮೇಲೆ ನಾನಾದ್ಮೇಲೆ ಫುಲ್ ಕಲರ್ ಮಾಡಬೇಕು. ಅದಕ್ಕೆ ಮಾಡಿದ್ಮೇಲೆ ಮತ್ತು ನೆಕ್ಸ್ಟ್ ಇದಕ್ಕೊಂದು ಕಲರ್ ಮಾಡಬೇಕು. ಕಲರ್ ಹಚ್ಚಿದ್ಮೇಲೆ ನೆಕ್ಸ್ಟ್ ಮುಗ್ದಾಣಿ ಹಾಕ್ಬೇಕು. ಇದಕ್ಕೆ ಮುಗ್ದಾಣಿ ಇದು ಜರ ದಪ್ಪೆ ಆಯ್ತು ಅನ್ಸುತ್ತೆ ಇದಕ್ಕೆ. ಯಾಕಂದ್ರೆ ನಮ್ಮ ಕಡೆ ಹಸುಗಳಿಗೆ ಮುಗ್ದಾಣಿ ಇದ್ರೇ ಸಮಾಧಾನ ಇರ್ತಾವೆ, ಇಲ್ಲಾಂದ್ರೆ ಸಮಾಧಾನ ಇರಲ್ಲ ಬಿಚ್ಕೊಂಡ್ರೆ. ದಮ್ಮಂದಾದ್ರೆ ಕುರಿಯಲ್ಲ ಮೂಗ. ಇದಕ್ಕೆ ಫೈನಲಿ ಮುಗ್ದಾಣಿ ಹಳಿ ತೆಗೆದು ಹೊಸದಾಗ್ದೇವು. ಈಗ ನೆಕ್ಸ್ಟ್ ಏನು ಅದ್ರದ್ದು ಕಾಂಡ ಮತ್ತು ಮಗಡ ಎಲ್ಲ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿ ಅಲ್ಲಿ ಕಲರ್ ಏನು ಹಚ್ಚಿಟ್ರಲ್ಲ ಅದು ತಂದ್ಕೇಶ್ ಅಂದ್ರೆ ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕಿ ಆಮೇಲೆ ಕಲರ್ ಮಾಡಬೇಕು. ಸೊ ಅರ್ಧ ಬಣ್ಣ ಬೆಳೆದಾಯ್ತು. ಇದಕ್ಕೆಲ್ಲ ಸ್ನಾನ ಮಾಡಿಸಿ ಎಲ್ಲ ಮಗಡ ಮುಗ್ದಾಣಿ ಮತ್ತು ಕಾಂಡ ಅದು ತಲೆ ಹಾಕೋದು ಪೇಂಟ್ ಆಗಿ ಎಲ್ಲ ಮುಗ್ದ. ಇನ್ನೇನಿದ್ರೆ ಕಲರ್ ಒಂದು ಬಾಕಿ ಇದೆ, ಅದು ಕಂಟಿನ್ಯೂ ಮಾಡಿ ಹೋಗ್ತಿದ್ದೆವು. ಸೊ ಇನ್ನೊಂದು ಸ್ವಲ್ಪ ಅದ ಬಾಕಿ ಆ ಸೈಡ. ಸೊ ಹೆಂಗೆ ಕಾಣುತ್ತಾ ಲಾಸ್ಟ್ ಕಂಪ್ಲೀಟ್ ಆದ್ಮೇಲೆ ಹೇಳಾಗಿತ್ತಿರುತ್ತಾ. ಈಗಿನ ಕಾಲದ ಹುಡುಗರದು ಶೋಕಿ ಹೆಂಗದಂದ್ರೆ ಚಲೋ ಪ್ಯಾಂಟ, ಚಲೋ ಬಟ್ಟೆ, ಚಲೋ ಟಿ ಶರ್ಟ ಮತ್ತು ಏನಂತಾರ ಮೆಟ್ಟ, ಗಾಗಲ್ ಈ ಥರ ಶೋಕಿ ಮಾಡೋದ್ರದ ಬಿಟ್ರೆ ನಾವು ರೈತನ ಮಕ್ಕಳು. ನಮ್ಗೆ ಏನಿದ್ರು ಶೋಕಿ ಈ ಥರ ಒಂದಕ್ಕೆ 10 ಮಾಡಿ ತೋರ್ಸತನ ನಾವು ಶೋಕಿ ಏನದ ಇದ್ರೊಳಗೆ ಅದು ಕಲರ್ ಆಗಲಿ, ತಲೆ ಹಾಕೋದಾಗ್ಲಿ, ಕಾಂಡ ಆಗಲಿ ಈ ಥರ ನಮ್ಗೆ ಅದಕ್ಕೆ ಉಡಿಸಿ ತೊಡಿಸಿ ಶೋಕಿ ಮಾಡಿ ಗೊತ್ತು ನಮ್ಗೆ ಹೊರತು ಬಾಕಿ ಶೋಕಿ ಗೊತ್ತಿಲ್ಲ. ಸೊ ನಾವು ಶೋಕಿ ಮಾಡ್ತೇವೆ. ಮಾಡೋದು ಮಾಡಿ ಮತ್ತೆ ಆಮೇಲೆ ಮಾಡ್ಲಾರ್ದಂಗೆ ಮಾಡ್ತೀವಿ. ಏನು
ನೋಡ್ರಿ ನಮ್ಮ ಅಪ್ಪನ ದೋಸ್ತನ ಮಗ. ಇವ್ರು 2 ಹೊರಗಳವ. ಇದು ನೆಕ್ಸ್ಟ್ ನಮ್ದು ಕಂಪ್ಲೀಟ್ ಆದ ಬಳಿಕ ಇವ್ರ ಹೊರಗಳಿಗೆ ಪೇಂಟ್ ಹೊಡೋದು, ಇದು ಪೇಂಟ್ ಕಲರ್ ಮಾಡೋದ್ರಿಂದ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ. ಇವ್ರ ಹೊರಗಳು ಹ್ಯಾಂಗ ನಮ್ಮ ಮಣಕ ಸೈಜ್ ಅವ. ಇವ್ರ ಹೊರಗಳು ಮಗ ನನ್ನ ಮುಂದೆ ತಿಂಡಿ ಮಾತಾಡ್ತಾನ. ಇವ್ರು ಹೊರಗಳು ತೋರಿಸ್ತೀನತ್ತ. ನಮ್ಮ ಮಣಕ ಮತ್ ಇವ್ರ ಹೋರಿ ನಮ್ದು ಹೆಣಗಾರದ ಅಂದ್ರು ಇವ್ರ ಹೋರಿ ಸಂಗ ಟಕ್ಕರ್ ಕೊಡೋದ. ಇವತ್ತು ಕೊಳ ಕಟ್ತೀವಿ. ಇವತ್ತು ಹೊರಗಳು ಲಾಸ್ಟಿಗೆ 2 ಕೊಳೆ ಕಟ್ತೇವೆ. ಪಿಕ್ಕ ಹಾಕಿರ ಹಚ್ಚಿರ ಕಲರ 2 ಪಿಕ್ಕ ಎಷ್ಟೇ ಇರ್ಬೇಕು. ನೆಕ್ಕೋತವಲ್ಲ ಮೈ ಭಾಳ ಹಿಡ್ದಾಗೈತಿ. ಪಿಕ್ಕ ಆಗ್ಯಾದ್ರಿ. ಡಿಮ್ ಆಗ್ಯದ. ಡಿಮ್ಮಿ ಇರ್ಲಿ. ಪುಟ್ಗೌರಿ ಸಿಂಗಾರ ಮಾಡಿರ್ತಿದ್ದೆವು. ನಮ್ಮ ಮೇಸ್ತ್ರಿ ಅವ್ರು ಬಂದಾರ. ದುದಿನಿಲಿಂದ ಗಾಡಿ ತೊಗೊಂಡ್ ಕಿಸಂದ್ರ ನಮ್ಮ ಹೆಣಗರಿಗೆ ಸಿಂಗಾರ ಮಾಡ್ತಾರತ್ತ. ಇದಕ್ಕೆ ಮಣಕಿಗೆ ಏನ್ರಿ ಮೇಸ್ತ್ರಿ ಅವ್ರೆ ಏನ್ ಮಾಡ್ಬೇಕಂತ ಹೇಳ್ರಿ. ಇದಕ್ಕೆ ಹೆಂಗೆ ಮಾಡೋಣ ಹೇಳ್ರಿ. ನಿಮ್ ಇದ್ರ ಮೇಲೆ ಹೋಗ್ಲಿದು ಅಂದ ಚಂದ. ಹಾ ಹೇಳ್ರಿ ಹೇಳ್ರಿ. ಹಾ ಮೇಡಮ್ ಹೇಳ್ರಿ. ಹುಲಿ ಹೊಡೆದ ಹುಲಿ. ಹುಲಿ ಮಾಡೋರು ಅಲ್ಲೂ ಸರ್ ಸ್ವಲ್ಪ ಇರ್ಲಿ ಹಂಗಾಯ್ತು ಪುಟ್ಕೋರಿ. ಹಾ ಗುಡೆ ಗುಂಡಿ. ಸೊ ಫೈನಲ್ ಪೇಂಟ್ ಎಲ್ಲ ಇದು ಕಲರ್ ಪೇಂಟ್ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಪೂಜೆ ನಡೆಸ್ಯಾರ ಅಣ್ಣವ್ರ ಕೈಯಿಂದ. ಸಮರ್ಪ್ಯಾಮಿ ಅನ್ನೋದ ಪೂಜೆ ಮಾಡಿ ತೆಗಿಯೋದೆಲ್ಲ ಆಗಡೆ ನೋಡ್ರಿ ಇಲ್ಲಿ ಪೂಜೆ. ಅಟಾಂಬ ಐತೋಲಕ ಇದ್ರ ಡಬ್ಬ್ಯಾಗ ಯಾರು ತಂದ್ರ ಅಟಂಬ ಅಲ್ಲಿ ಅಡವತ್ತ ಮಾಡ್ತಿರ್ತಾನ. ಆಟಂ ಬತ್ತರ್ಲಿ ಅಲ್ಲಿ ಯಾವತ್ತು ತಂದಿಟ್ಟಿದ್ನ ಸೊ ಫೈನಲಿ ಕಲರ್ ಮತ್ತು ಪೇಂಟ ಎಲ್ಲ ಮುಗಿಸಿ ಶೃಂಗಾರ ಎಲ್ಲ ಮುಗಿಸಿ ನಾವು ಅಣ್ಣ ಅದಕ್ಕೆ ಪೂಜೆ ಮಾಡಿ ಪ್ರಸಾದ ಇಳಿತಾನ. ಸೊ ಎಲ್ಲ ಮುಗಿಸಿ ಪ್ರಸಾದ ತಿಳಿತಾಳ ನಮ್ಮ ಗೌರಮ್ಮ ಆದ್ಮೇಲೆ ಈಗ ಪುಟ್ಗೌರಿನೂ ಪ್ರಸಾದ ಆಗ್ಯದ. ಸೊ ಫುಲ್ ಶೃಂಗಾರ ಆದಂಗೆ ಅನಿಸುತ್ತಾಳೆ ನಮ್ಮ ಮನಸ್ಸಿಲಿ. ಸೊ ಪುಟ್ಗೌರಿಗೆ ಇನ್ನೂ ಶೃಂಗಾರ ಮಾಡೋಕಾಗಿತ್ತು. ನಾವಪ್ಪ ಸ್ವಲ್ಪ ಖಾಲಿ ಇದಕ್ಕೆ ಸ್ವಲ್ಪ ಬಣ್ಣ ಎಲ್ಲ ಕೇಳಾರ್ದೆ ಹೆಂಗೆ ಹಚ್ಚಿಬಿಟ್ಟನು. ಸೊ ಬಾಸಿಂಗ್ ಎಲ್ಲ ಕಟ್ಕೊಂಡು ಈಗ ರೆಡಿಯಾಗಿ ಕಣ್ಣಿಗೆ ಕಡಿಗೆ ಅಂದ್ರೆ ಮುಗಿದೈತು. ಲಾಸ್ಟ್ ಒಂದು ಶಾರ್ಟ್ ವಿಡಿಯೋ ಅನ್ನೋದ ನಾನು ಇನ್ಸ್ಟಾಗ್ರಾಮ್ದಾಗ ಹಾಕ್ತೀನಿ ಇದ್ರದ್ದು. ಸೊ ಇನ್ಸ್ಟಾಗ್ರಾಮ್ದಾಗೂ ಹಂಗೆ ನೋಡ್ರಿ. ಕಿಲ್ಲಿ ನಮ್ಮವ್ವ ಮನೆ ಬರತನ ಹೋಳ್ಗಿ ಮಾಡಿಟ್ಟಾಳ. ಬಿಸಿ ಹೋಳ್ಗಿ ಮಾಡಿ ರೆಡಿ ಮಾಡಿ ಕುಂತು ಬಿಟ್ಟಾಳ ಮಾದೇವಿ ಅವರು. ಹೋಳ್ಗಿ ಕಡುಬ ನೈವೇದ್ಯ ಹೋಗ್ಯದ ಅಂದ ಬಳಿಕ ನಮ್ಮ ನೈವೇದ್ಯ ಇಟ್ಟದ. ಇನ್ನೊಂದು ಜರ ನಮ್ಮ ನೈವೇದ್ಯ ಇಟ್ಟು ಮಾಡ್ಬೇಕು. ಜಾಕ ಮಾಡಿಲ್ಲ ಬರತನ ಬಾಗಿಲಿ ಎಲ್ಲ ಬೇವಿನ ತೊಳಲಾಕ್ಯಾರ. ಮತ್ತು ಇದು ಕಾರುಣಿ ಪೂಜೆ ನೋಡ್ರಿ. ಒಂದು ಬಿಂದಿಗೆ ಇಟ್ಕಿಸಂದ್ರ ಸಲ್ಗಿ ಕೊಡ್ಲಿ ನಾವು ಹೇಳಿಲ್ಲ ಆವಾಗಲೇ ನಮ್ಮ ರೈತರಿಗೆ ಏನೇನು ಸಂಬಂಧ ಇರ್ತೋ. ಸೊ ಇನ್ನೂ ಇಟ್ಟಿಲ್ಲ ಕೆಲಸ, ಯಾಕಂದ್ರೆ ನಮ್ಮಲ್ಲಿ ಮುಗ್ಲಾಗ್ಯಾರ. ಪೈಲ ಭಾಳ ಇಡ್ತಿದ್ದೇವೆ ನಾವು ಪೂಜಾಕ. ಸೊ ಇಟ್ಕಿಸಂದ್ರ ಪೂಜಾ ಪೂಜೆ ಮಾಡಿ ಈಗ ನಾವು ಜಳಕ ಮಾಡ್ಕಿಸಂದ್ರೆ ಏನದ ನೆಕ್ಸ್ಟ್ ನಾವು ಎಲ್ಲ ಕಡೆ ತಿರುಗಾಡಿ ಮಾಡಿ ಕಾರಣ ಹೆಂಗೆ ಇದು ಆ ಥರ ಎಲ್ಲ ಹೊರಗಳು ರೆಡಿ ಎಲ್ಲ ಹೆಂಗೆ ಮಾಡ್ರ ಅನ್ನೋದು ಗೊತ್ತಾಯ್ತು. ಸೊ ಒಟ್ಟು ಜಳಕ ಮಾಡಿ ರೆಡಿ ಆಯ್ತೀನಿ. ನಮ್ಮ ಸುಭಾಷ್ ಚಂದ್ರ ಅವರು ಹೊರಗಳಿಗೆ ಸಿಂಗಾರ ಬಂಗಾರ ಯಾವ ರೀತಿ ಮಾಡಿರ್ತಾರ ಅಂದ್ರ ಬಾರ್ಕೋಲ್ ಮೊದಲು ಮಾಡಿ ಹೊಸ ತಂದಿನಿ. ಇವತ್ತ ಒಂದು 3,000 ರೂಪಾಯಿ ಖರ್ಚು ಮಾಡಿ ಬರೀ ಮಟೀರಿಯಲ್ ನೋಡು. ಸರ್ಜಂಗ್ ಹೊಸವು, ಎಮ್ಮಿ ಮೊದಲು ಮಾಡಿಗ ಗಂಟಿ ಹೊಸದು, 2 ಊರಿ ಒಂದೊಂದು 1/4 kg. ಮತ್ತ ಇವು ಟೊಂಕಿ ಹಾಕು ಕಾಂಡ ಕರಿವು 2 ಕಾಂಡ ತರಲ್ದೆ. ಮತ್ತ ಅದಕ್ಕ ಚೆಂಡು ಹೂವಿನಂತ ಕಾಂಡ 2, ಹಣಿಕಟ್ಟ 2 ಹಣಿಕಟ್ಟ, ಮತ್ತ ಕೋಡಿಗಿ ಆಟಾಗ ಈಗ ಮಗಡ 2 ಕಲರ್ದು ಇಟ್ಟೆಲ್ಲ ಆದ್ಮೇಲೆ ಹೊರಗಳು ತೋರಿಸ್ತೀನಿ ಬರ್ರಿ. ಈಗ ಇಲ್ಲ ನೋಡ್ರಿ ಸಬ್ಜಾಲ ತಗೊಂಡು ಹೊರಗಳು ಇಲ್ವಾ ನೋಡ್ರಿ. ಈಗ ನಿನ್ನೆ ಹಿಡ್ದು ಕೂಳಿಲ್ಲ ಏಕಟ್ಟು ಬಡ್ದಾಡೋದು ಮುರುಗೋಲ್ ತಗಟ್ ಈಗ ಮಾರಿನ ಹೊತ್ತು ನೋಡ ಅರ್ಜುನ. ಇದಿಟ್ಟು ಎಲ್ಲ ಸಿಂಗಾರ ಆದ್ಮೇಲೆ ಒಂದ್ಸಾರಿ ಹೊರಗೋದು ಕಂಪ್ಲೀಟ್ ಆಗಿ ತೋರಿಸ್ತೀನಿ ಇದ್ರೊಳಗ. ಏಯ್
ಕೋರಿ ಚೀರನ ಗಾಬರಿ ಆಗ್ಯದ ಇಡೀ ಉಡಲೇ ಅದ ಊಟ ಫೈನಲಿ ನಮ್ಮ ಸುವಾಸನ ಹೊರಗಳು ರೆಡಿ ಆಗ್ಬಿಟ್ಟು ನೋಡ್ರಿ ಹೆಂಗಾಗ್ಯಾವ ಫುಲ್ ಬೆದರ್ಗತ್ತ ಊರಿ ನೆದರ ಆಯಿತು ಅದಕ್ಕೆ ದೃಷ್ಟಿ ಹೊಟ್ಟಿಟ್ಟಿದ್ದಿಲ್ಲ ಒಂದು ಇಲ್ಲದ ಇನ್ನೊಂದು ಇಲ್ಲದ ಇನ್ನೊಂದು ಇಲ್ಲಿ ಕಟ್ಟ್ಯಾನ ಇಲ್ಲಿ ತೋರಿಸ್ತೀನಿ ಬರ್ರಿ ಅದೊಂದು ಊರಿ ಇದೊಂದು ರೌಂಡ್ ಆಗ್ಯದ ಈಗ ಒಂದು ರೌಂಡ್ ಓಡಿಸೋಂತಂದಾರ ಹಾಂ ಜಬರ್ದಸ್ತ್ ರೆಡಿ ಮಾಡ್ರಿ ನೋಡ್ರಿ ಹೊರಗಳು ಫುಲ್ ತಯಾರಾಗ್ಬಿಟ್ಟು ಈಗ ನೆದರ್ ಇಳಿಸ್ಬಿಡ್ರಿ ಹಂಗೆ ಅವಕ್ಕ ಕರಿ ಹರಿತೀರಿ ಹಾ ಕರಿ ಹೇಳ್ತೇನೆ ಸೋನೆ ಕರಿ ಹರಿ ಬಾ ಏ ಬಾಯ್ಲೆ ಬಾ ಬಾರೆ ಕಡೆ ಏ ಬಾಯ್ ಕಡೆ ಹತ್ತು ಕಟ್ಟೋ ಹತ್ತು ಆಗ ಹೆಂಗಿದ್ದು ನೋಡಿದಿಲ್ಲ ಸಮಾಧಾನ ಬರ್ಲಿ ಸಮಾಧಾನ ತಂದ್ರೆ ಹನುಮಂದೇವ್ರು ಇವತ್ತು ಕೊಟ್ಟ ನೀ ಬಾ ಹಾಂ ಈಗ ಕಂಪ್ಲೀಟಾಗಿ ಎಲ್ಲ ಎತ್ತುಗಳು ರೆಡಿ ಮಾಡಿ ಮತ್ತು ಅವಕ್ಕೆಲ್ಲ ಗಾಡಿ ಪಿಡಿ ರೆಡಿ ಮಾಡ್ಕಿಸಂದ್ರೆ ಈಗ ಎತ್ಕೊಳ್ಳಿಕ್ಕೆ ಒಳಕಟ್ಟು ಅಕ್ಷಲಿಂದ ಏನದ ಒಂದೆರಡು ಸುತ್ತ ಹಾಕ್ತಾರ ಸ್ವಲ್ಪ ರನ್ನಿಂಗ್ ಮಾಡಿಸ್ತಾರ ಅವಕ್ಕೆ ಸೊ ಪೂರ್ತಿ ಕಂಟಿನ್ಯೂ ವಿಡಿಯೋದಾಗ ಇರ್ತದೆ ಸೊ ಮಾತಾಡೋದಾಗಲ್ಲ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಹಂಗೆ 50-50 ಏ ಟೋಪಿ ಹಾಕ್ರ ಬರಲೇ ಯಾರು ಹೇಳಿ ಬಿಡಲೇ ಇದು ಏ ಅಡ ಅಲ್ಲಿ ಹೋದ್ರೆ ಗುಸ್ಸಾ ಹೊಡೋದೇವ ಮುನ್ನಡೀತೀವ ಏ ನಾಗೆ ಸೈಡಿಗೆ ಬಂದ್ರೆ ಮೂರು ಸಲಿದು ಸರಿ ಈಗ ಯಾಕೋ ಡೇಂಜರ್ ಅದ ತಕ್ಕೋದ್ ಬಳ ತಗೋತಾಯ
ಸರು ಸರು ಓಡು ಕ್ಯೂರು ನಿಮ್ ಜಾಗ ಇಲ್ಲಿ ಹೋಗ್ತಾರಿ ಕೆಲಸ ಬಂಡೆ ತಗಡ ಅಯ್ಯಪ್ಪ